ಮತ್ತು ಗ್ರಾಮಾಭ್ಯುದಯ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ರಿಜಿಸ್ಟರ್ಡ್ ಫೇವರ್ಡ್ ಕೆ ಬೆಂಗಳೂರು ಇವರ ಸಹಯೋಗದಲ್ಲಿ ಸುಸ್ಥಿರ ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಶ್ರೀಯುತ ಸುಧಾಕರ್ ಅವರು ನೆರವೇರಿಸಿಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ವಿದ್ಯೆ ವೇದಾಂತ ವಿದ್ಯೆ ಪರಿಣತ ಪಠಿತೆ ಮೋಕ್ಷತೆ ಮುಕ್ತಿ ಮಾರ್ಗೆ ಮಾರ್ಗಾತೀತ ಸ್ವರೂಪೇ ಭವ. ಇಡೀ ಕರ್ನಾಟಕದ ಹಲವು ಸಂಘ ಸಂಸ್ಥೆಗಳು ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಸೇರಿದ್ದು ಸುದಿನ ಅಂದರೆ ತಪ್ಪಾಗಲಾರದು. ನಿಮಗೆಲ್ಲರಿಗೂ ಸಹ ನಮ್ಮ ಶಿವಮೊಗ್ಗದ ಮಲೆನಾಡಿನ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿ ಎಂದಾಗ ರಾಜ್ಯಾಧ್ಯಕ್ಷರಾದಂಥ ಫೇವರ್ಡ್ ಕೆ ಕರ್ನಾಟಕದ ಅಧ್ಯಕ್ಷರಾದಂಥ ಮಹೇಶ್ ಚಂದ್ರಗುರು ಸರ್ ಅವರು ಕೇಳ್ಕೊಂಡಾಗ ತುಂಬ ಹೃದಯದಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಅಚ್ಚುಕಟ್ಟ ಕಾರ್ಯಕ್ರಮವನ್ನು ಯೋಜನೆ ಮಾಡಿರ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಶ್ರೀಯುತ DS ಅರುಣ್ ಸರ್ ಅವರು ಬಂದಿದ್ದಾರೆ. ಅವರು ಕಾರ್ಯಕ್ರಮ ಉದ್ಘಾಟಿಸಬೇಕು ಅಂತ ಕೇಳಿದಾಗ ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಬಂದಿರೋಕ್ಕೆ ಅವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ನೆಟ್ವರ್ಕ್ಗಳೊಂದಿಗೆ ಮತ್ತು CSR ಒಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ವಿಶ್ವಯೋಗ ಕೇಂದ್ರ. ಅದರ ಜೊತೆಯಲ್ಲಿ ನಮ್ಮ ಫೇವರ್ಡ್ ಕೆ ಫೆಡರೇಷನ್ ಆಫ್ ವಾಲಂಟರಿ ಆರ್ಗನೈಸೇಷನ್ ಫಾರ್ ಅರ್ಬನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಗ್ರಾಮೀಣ ಮಟ್ಟದಲ್ಲಿರ್ಬೋದು ಅಥವಾ ನಮ್ಮ ಕ್ಷೇತ್ರದಲ್ಲಿ ಅವ್ರನ್ನ ಬಳಸ್ಕೊಂಡು ಯಾರಿಗೆ ರೈತರಿಗಿರ್ಬೋದು, ಸ್ವಸಹಾಯ ಸಂಘದ ಮಹಿಳೆಯರಿಗಿರ್ಬೋದು ಅಥವಾ ಯಾರಿಗೆ ಸಮಸ್ಯೆಲಿದ್ದಾರೆ, ಯಾವುದು ಇಶ್ಯೂ ನಮಗೆ ಸಮಸ್ಯೆ ಕಾಡ್ತಾ ಇದೆ, ಮುಖ್ಯವಾಗಿ ಎಂಟರ್ಪ್ರಿನರ್ಶಿಪ್ ಇರ್ಬೋದು ಅಥವಾ ಬೇರೆ ಯಾವುದೋ ಸಮಸ್ಯೆಗಳಿಗೆ ಒಂದು ಪರಿಹಾರ ಹುಡುಕುವಲ್ಲಿ ಅವ್ರ ಜೊತೆ ನಾವು ಸಂಪರ್ಕ ಮಾಡಲಿಕ್ಕೆ ಇದೊಂದು ವೇದಿಕೆ ಆಗುತ್ತೆ ಅಂತೇಳಿ ಕಾರ್ಯಕ್ರಮದ ಉದ್ಘಾಟನೆ ಸಹಭಾಗಿತ್ವ ಯಾವ ರೀತಿ ಇರಬೇಕನ್ನೋದು ಸುನಿಶ್ಚಿತಪಡಿಸೋಕ್ಕೋಸ್ಕರ ದೇಶದ ಸುಮಾರು 25 ರಾಜ್ಯಗಳಿಗಿಂತ ಅಧಿಕ ರಾಜ್ಯಗಳಲ್ಲಿ ಆಯಾ ಪಾರ್ಟ್ನರ್ಗಳ ಜೊತೆ ಸೇರಿ ಈ ರೀತಿಯ ಕಾರ್ಯಾಗಾರಗಳನ್ನು, ಸೆಮಿನಾರ್ಗಳನ್ನು ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತೀವಿ. ಆನ್ ಬಿಹಾಫ್ ಆಫ್ ವಿಶ್ವ ಕೇಂದ್ರ, I would surely like to congratulate all the participants present here for taking out the time to witness this program in this beautiful city of Jog's Falls. We at Vishwa Kendra really deserves all you to be a part of this marathon where the capacity building of NGOs has to be enhanced. Of course, ವಿಶ್ವ ಯುವಕ ಕೇಂದ್ರ ಫೇವರ್ಡ್ ಕೆ ಮತ್ತು ಚೈತನ್ಯ ಇದರ ಒಕ್ಕೂಟದಲ್ಲಿ ನಡೀತಾ ಇರುವಂತಹ ಈ ಒಂದು ಕೃಷಿ ಉದ್ಯಮಶೀಲತೆಯ ಈ ಕಾರ್ಯಕ್ರಮದ ಭಾಳ ವಿಶೇಷವಾಗಿ ಈ 3 ಸಂಘ ಸಂಸ್ಥೆಗಳು, ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ನ ಎಲ್ಲ ಪದಾಧಿಕಾರಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂಥದ್ದು ಮತ್ತು ಭಾಳ ವಿಶೇಷವಾಗಿ 3 ಸಂಸ್ಥೆಗಳ ಪದಾಧಿಕಾರಿಗಳಿಗೆ ನನ್ನ ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. MSME ಸ್ಟಾರ್ಟಪ್ ಫೋರಮ್ ಭಾರತ್ ಕರ್ನಾಟಕ ಉದ್ಯಮಿ ರಿಜಿಸ್ಟ್ರೇಷನ್ ಇರಬೇಕು, ನಿಮ್ಮ ಪೇಪರ್ಸ್ ಕೂಡ ಬಿಲ್ಕುಲ್ ಕ್ಲಿಯರ್ ಇರಬೇಕು. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಅಯ್ಯೋ ಬಿಡಿ ನಡೀತೈತೆ. ಶಿವಮೊಗ್ಗದಲ್ಲಿ ಎಷ್ಟೊಂದು ಟೂರಿಸ್ಟ್ ಸ್ಪಾಟ್ಸ್ ಇದೆ. ಆ ಟೂರಿಸ್ಟ್ ಸ್ಪಾಟ್ಸಲ್ಲಿ ಇವಾಗ ಅಗ್ರೋ ಟೂರಿಸಮ್ ಅನ್ನೋದು ಇಟ್ ಈಸ್ ಬೂಮಿಂಗ್ ಸೆಕ್ಟರ್ ಅಂತ. ಇವಾಗ ಸಿಟೀಲಿ ಇರ್ತಾರೆ, ಅವ್ರಿಗೆ ಅಗ್ರಿಕಲ್ಚರ್ ಎಕ್ಸ್ಪೀರಿಯನ್ಸ್ ಇರಲ್ಲ. ಇಲ್ಲಿ ಯಾರಾದ್ರೂ ಆ ಥರ ಅಗ್ರಿ ಟೂರಿಸಮ್ ಅಂತ ಅಲ್ಲಿ ಸಿಟಿಯಿಂದ ಬಂದಿರೋರಿಗೆ ಹಳ್ಳಿದು ಎಕ್ಸ್ಪೀರಿಯನ್ಸ್ ಕೊಡೋ ಥರ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು, ಅಥವಾ ಏನಾದರೂ ಕುರಿ ಹಸು ಅದನ್ನೆಲ್ಲ ಹೆಂಗೆ ಸಾಕೋದು ಆ ಥರ ಇರ್ಬೋದು, ಇಲ್ಲ ಜೇನು ಹೆಂಗೆ ಸಾಕೋದು ಆ ಥರ ಇರ್ಬೋದು. ಆ ಎಕ್ಸ್ಪೀರಿಯನ್ಸ್ಗೆ ಅವರು ಸಿಟಿಯಿಂದ ಬಂದ್ಬಿಟ್ಟು ಬೇರೆ ಕಡೆಗೆ ಎಕ್ಸ್ಪೀರಿಯನ್ಸ್ 50-60 ವರ್ಷ ಆದಮೇಲೆ ಅವ್ರಿಗೆ ಏನೂ ಇರೋದಿಲ್ಲ, ಪ್ರಾಜೆಕ್ಟು ಇಲ್ಲ, ಮನೆಯೂ ಇಲ್ಲ, ಕುಟುಂಬನೂ ಇಲ್ದಂಗೆ ಆಗಿದೆ. ಸೊ ನಾವು ಕಳೆದ ವರ್ಷದಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಸರ್ಕಾರಕ್ಕೆ, ಇಲ್ಲಿ ಕೂಡ ಸಾಮಾಜಿಕ ಸೇವಾ ಭದ್ರತೆ ಒಂದು ಅವ್ರಿಗೆ ವೇತನವನ್ನು ಕೊಡುವ ಈ ಥರದ್ದು. ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ತಾವು ವಿಶೇಷವಾಗಿ ವಿಧಾನ ಪರಿಷತ್ತಲ್ಲಿ ಇರೋದ್ರಿಂದ ಪ್ರಶ್ನೆಗಳನ್ನ ಅದ್ರ ಬಗ್ಗೆ ಕೇಳ್ತಾ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಪೂರಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಬೇಕಾದಂಥ ಒಂದು ಕ್ರಿಯೆಗಳಲ್ಲಿ ತಾವು ತೊಡಗಿಸ್ಕೋಬೇಕು, ನಮ್ಮೊಟ್ಟಿಗೆ ತಾವು ಇರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತೀನಿ ಸರ್. Why I'm happy to see the good faces over here, and especially like everybody is telling that अन्नदाता, अगर हमें जो हम अन्न खा रहे हैं और आप लोग के द्वारा खा रहे हैं, तो थैंक्स टू यू ऑल एवरीबॉडी, टू क्लैप फॉर योर